ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು KPCL ರೀ ಎಕ್ಸಾಮ್ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಈಗಾಗಲೇ ನಿಮಗೆ ಗೊತ್ತಿರಬೇಕು, KPCL ಎಕ್ಸಾಮ್ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಿದೆ, ರೀ ಎಕ್ಸಾಮ್ ಮಾಡಿ ಅಂತೇಳಿ. ಅದು 3 to 4 ಮಂತ್ಸ್ ಒಳಗಡೆ ಮಾಡಿ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಬಟ್ KEAದವರು ಇದುವರೆಗೂ ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವುದೇ ಥರದ ಅಪ್ಡೇಟ್ ಮಾಡಿಲ್ಲ. ಏನಕ್ಕೆ ಅಂತಂದರೆ, ಇನ್ನೂ ಕೆಲವು ಸ್ಟೂಡೆಂಟ್ಸು ಸುಪ್ರೀಂ ಕೋರ್ಟ್ಗೆ ರಿವ್ಯೂ ಪಿಟಿಷನ್ಗೆ ಹೋಗೋಣ ಅಂತ ಕೆಲವರು ಇದ್ದಾರೆ. ಅದು ಪಾಸಿಟಿವ್ ಕೇಸಿಗೆ ಸಂಬಂಧಪಟ್ಟಿದ್ದು ಅಥವಾ ಬಂದಿರೋ ಜಡ್ಜ್ಮೆಂಟ್ ಮೇಲೆ ರಿವ್ಯೂ ಪಿಟಿಷನ್ನು. ಇನ್ನೂ ಕೆಲವೊಂದು ಕಾರಣದಿಂದ, ಅಂದರೆ ಇನ್ನೊಂದು ಕಾರಣದಿಂದ KPCL ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡದಿರೋ ಕಾರಣ ಇದನ್ನು ಇರಬಹುದು. ಏನಂದರೆ, ಹೈಕೋರ್ಟಲ್ಲಿ ಒಂದು ರಿವ್ಯೂ ಪಿಟಿಷನ್ ಇತ್ತು, ಅದನ್ನು ಸಂಬಂಧಪಟ್ಟಂತೆ ಅವರು ಏನೂ ಅಪ್ಡೇಟ್ ಮಾಡ್ದಂಗೆ ಇರಬೇಕು. ಸೊ ಈಗ ಅಪ್ಡೇಟ್ ಏನಕ್ಕೆ ಮಾಡಿಲ್ಲ ಅಂತ ಅನ್ನೋದು ನಾನು ನಿಮಗೆ ಹೇಳಿದೆ. ಒಂದು ರಿವ್ಯೂ ಪಿಟಿಷನು ಸುಪ್ರೀಂ ಕೋರ್ಟ್ಗೆ, ಅದಾಗಿ ನಂತರ ಹೈಕೋರ್ಟಲ್ಲಿರುವಂಥ ಒಂದು ರಿವ್ಯೂ ಪಿಟಿಷನ್. ಸೊ ಸುಪ್ರೀಂ ಕೋರ್ಟಲ್ಲಿರುವಂಥ ರಿವ್ಯೂ ಪಿಟಿಷನ್ ಬಗ್ಗೆ ಇನ್ನೂ ಯಾವುದೇ ಥರದ ಮಾಹಿತಿ ಇಲ್ಲ. ಆದರೆ ಹೈಕೋರ್ಟಲ್ಲಿ ಇರುವಂಥ ರಿವ್ಯೂ ಪಿಟಿಷನು ಇದೀಗ ಡಿಸ್ಪೋಸ್ ಆಗಿದೆ. ಸೊ ನಿಮಗೆ ನಾನು ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ನಿಮ್ಗೆ ಒಂದು ಸಲ ತೋರಿಸೋಣ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಹೈಕೋರ್ಟಿನ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದರೆ ನೀವು ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ಏನು ರಿವ್ಯೂ ಪಿಟಿಷನ್ ಆಗಿತ್ತು, ಆ ರಿವ್ಯೂ ಪಿಟಿಷನಿನ ಒಂದು ಸ್ಟೇಟಸ್ನ ನೀವು ನೋಡ್ಬೋದು. ಇದೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಕರ್ನಾಟಕ ಹೈಕೋರ್ಟಿನ ಒಂದು ಅಫಿಷಿಯಲ್ ವೆಬ್ಸೈಟು. ಆ ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ ಕೇಸಿನ ಒಂದು ಜಡ್ಜ್ಮೆಂಟ್ ಏನಾಗಿದೆ ಅಂತ ನೋಡೋದಾದರೆ, ಅಲ್ಲಿ ನೀವು ಬೆಂಗಳೂರು ಬ್ರಾಂಚ್ನ ಸೆಲೆಕ್ಟ್ ಮಾಡಿ, ಕೇಸ್ ನಂಬರ್ ಬಂದು ಸೆಲೆಕ್ಟ್ ಕೇಸ್ ಟೈಪ್ ಅಂತ ಕೇಳ್ತಾನೆ. ಕೇಸ್ ಟೈಪ್ ಯಾವುದಿದೆ, ರಿವ್ಯೂ ಪಿಟಿಷನ್ ಇದೆ. ಇಲ್ಲಿ ಇದು ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲ, ಹೈಕೋರ್ಟಲ್ಲಿ. ಅದಾಗಿ ನಂತರ ಕೇಸ್ ನಂಬರ್ ಏನಿದೆ ಅಂತಂದರೆ 263, ಯಾವ ವರ್ಷ 2025. ಸೊ ಅಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚರ್ ಕೊಟ್ಟಿದ ನಂತರ ನೀವು ಆ ಕೇಸಿನ ಒಂದು ಸ್ಟೇಟಸ್ನ ನೀವು ನೋಡ್ಬೋದು. ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಕೇಸಿನ ಸ್ಟೇಟಸ್. ಇನ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಪ್ರಿನ್ಸಿಪಲ್ ಬೆಂಚ್ ಅಟ್ ಬೆಂಗಳೂರು ಜಡ್ಜ್ಮೆಂಟ್ ಫಾರ್ ದಿ ಕೇಸ್ ನಂಬರ್ 263/2025 ಏನಾಗಿದೆ ಸ್ಟೇಟಸ್ ಅಂತಂದರೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಡಿಸ್ಪೋಸ್ಡ್ ಆಗಿದೆ. ಸೊ ಇದು ನಿಮಗೆ ರೀಸೆಂಟಾಗಿ ಕೊಟ್ಟಿರುವಂಥ ಡಿಸಿಷನ್ ನೋಡಿ, 10/10/2025, ಅಂದರೆ 10ನೇ ತಿಂಗಳು 10ನೇ ತಾರೀಕು 2025. ಇವತ್ತೆಷ್ಟು ಡೇಟು 12 ಅಲ್ವಾ, ಅಂದರೆ 2 ದಿನದ ಕೆಳಗಡೆ ಬಂದಿರುವಂಥ ಜಡ್ಜ್ಮೆಂಟ್ ಇದು. ಕೇಸಿನ ನೇಚರ್ ಏನಿದೆ, ಡಿಸ್ಪೋಸ್ ಆಗಿದೆ, ಅಂದರೆ ಡಿಸ್ಪೋಸ್ಡ್ ಆಗಿದೆ. ಸೊ ಇಲ್ಲಿಗೆ ಕರ್ನಾಟಕ ಹೈಕೋರ್ಟಲ್ಲಿ ಫೈಲ್ ಆಗಿರುವಂಥ ರಿವ್ಯೂ ಪಿಟಿಷನ್ ಕೂಡ ಏನಾಯಿತು, ಡಿಸ್ಪೋಸ್ ಆಗಿದೆ. ಸೊ ಹೈಕೋರ್ಟಲ್ಲಿನ ಚಾನ್ಸ್ ಯಾವುದೂ ಇಲ್ಲ. ನಮಗೆ ಕೇಸ್ ಗೆಲ್ತೀವಿ ಅನ್ನೋ ಕಾರಣಕ್ಕೆ, ಕೇಸ್ ಗೆಲ್ತೀವಿ ಅನ್ನೋ ಚಾನ್ಸಸ್ ಭಾಳ ಕಮ್ಮಿ ಇದೆ, ಕಮ್ಮಿ ಎಲ್ಲ ಮುಗೀತು. ಹೈಕೋರ್ಟಲ್ಲಿ ಯಾವುದೇ ಥರದ ಚಾನ್ಸಸ್ ಇಲ್ಲ. ಇನ್ನೇನಿದ್ರು ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಅವರು ಇನ್ನೊಂದು ಪ್ರಯತ್ನ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮಾಡೋರಿದ್ದಾರೆ, ಅಲ್ಲೂ ಮಾಡಲಿ. ಬಟ್ ಆಲ್ಮೋಸ್ಟ್ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅಲ್ಲಿ ಏನಾದರೂ ಜಡ್ಜ್ಮೆಂಟ್ ಬರಲಿ, ನೀವು ಪ್ರಿಪೇರ್ ಆಗಿ. ಯಾತಕ್ಕಂದರೆ ನನಗೆ ಗೊತ್ತಿರೋಂತೆ, ನಾನು ಕೆಲವ್ರನ್ನ ವಿಚಾರಿಸಿದಾಗ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಹೈಕೋರ್ಟಲ್ಲಿ ನಿಮಗೆ ಕೇಸ್ ಏನು ಬಂದಿದೆ ಅದೇ ಸುಪ್ರೀಂ ಕೋರ್ಟಲ್ಲಿ ಬರುತ್ತೆ ಅಂತ ಹೇಳಿದರು. ಸುಪ್ರೀಂ ಕೋರ್ಟಲ್ಲೂ ಬಂದಾಯಿತು. ಇನ್ನು ಹೈಕೋರ್ಟಲ್ಲಿ ಇದ್ದಿದ್ದ ರಿವ್ಯೂ ಪಿಟಿಷನು ಕ್ಯಾನ್ಸಲ್ ಆಗಿದೆ. ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೂಡ ಏನಾಗುತ್ತೆ, ಅದೇ ಜಡ್ಜ್ಮೆಂಟ್ನ ಫಾರ್ವರ್ಡ್ ಮಾಡ್ತಾರೆ. ಹಾಗಾಗಿ ಇದು ರೀ ಎಕ್ಸಾಮ್ ಆಗೋ ಚಾನ್ಸಸ್ಸೇ 99.99% ಇದೆ. ಹಾಗಾಗಿ ನೀವು ಆಗುತ್ತೆ, ನಮಗೆ ಪಾಸಿಟಿವ್ ಲಿಸ್ಟೋ ನೆಗೆಟಿವ್ ಲಿಸ್ಟೋ ಬರುತ್ತಾ ಅಂತ ಹೋಪಲ್ಲಿ ಕೂತ್ಕೊಳ್ಳೋದು ಬಿಡಿ. ಬಂದರೆ ಅಪಾಯಿಂಟ್ಮೆಂಟ್ ಲೆಟ್ರ್ ತೊಗೊಳ್ಳಿ. ಇನ್ ಕೇಸ್ ಬರಲಿಲ್ಲ ಅಂತಂದರೆ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ, ಎಕ್ಸಾಮ್ ಬಂದರೆ ಅದನ್ನು ಚೆನ್ನಾಗಿ ಕೊಡ್ತೀರಾ. ನೀವೇನಾದರೂ ಅಪಾಯಿಂಟ್ಮೆಂಟ್ ಲೆಟ್ರ್ ಬರುತ್ತೆ, ಕೋರ್ಟ್ ನಮ್ಮ ಕಡೆಗೆ ಕೇಸ್ ಮಾಡುತ್ತೆ ಅಂತ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಆ ಕೋರ್ಟಲ್ಲಿ ಏನಾದರೂ ಆಗಲಿ, ಕೇಸ್ ನಿಮ್ಮ ಕಡೆಗೆ ಬಂತ ಅಪಾಯಿಂಟ್ಮೆಂಟ್ ಲೆಟ್ರನ್ನ ತೊಗೊಳ್ಳಿ ಖುಷಿಯಾಗಿ. ಇನ್ ಕೇಸ್ ಬರಲಿಲ್ಲ, ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ರೆ ಇನ್ನೊಂದು ಅಪಾರ್ಚುನಿಟಿ ಸಿಕ್ಕಿದೆ, ಪ್ರಯತ್ನ ಮಾಡೋಣ, ಇನ್ನೊಂದು ಎಫರ್ಟ್ಸ್ ಹಾಕಿ ಮಾಡೋಣ ಅಂತಂತೇಳಿ ಮುಂದಾಗಿ ನೋಡಿ. ಯಾರೆಲ್ಲ ಲಿಸ್ಟಲ್ಲಿ ಬಂದಿದ್ದೀರಾ, ನೀವು ಹೇಗಿದ್ದರೂ ಪ್ರಿಪೇರ್ ಆಗಿರ್ತೀರಾ, ಇನ್ನೊಂದು ಎಷ್ಟು ಎಫರ್ಟ್ಸ್ ಹಾಕಿ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಯಾತಕ್ಕಂದರೆ ಇದು ಕಾಂಪಿಟೇಷನ್ ಅಂದಾಗ ಬಂದವರು ಹೋಗ್ಬೋದು, ಬರದೇ ಇರೋರು ಒಳಗಡೆ ಬರ್ಬೋದು. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರದ್ದು ಕೊನೆಯದಾಗಿ ಸಕ್ಸಸ್ ಪ್ರಿವೇಲ್ ಆಗುತ್ತೆ. ಹಾಗಾಗಿ ಎಫರ್ಟ್ಸ್ನ ಬಿಡೋಕೆ ಹೋಗಬೇಡಿ. ಯಾರೆಲ್ಲ ಕೇಸ್ ಅಂತ ಕೂತ್ಕೊಂಡಿದ್ದೀರಾ, ಟೈಮ್ನ ವೇಸ್ಟ್ ಮಾಡ್ಕೊಳ್ದಂಗೆ ಪ್ರಿಪೇರ್ ಆಗಿ. ಯಾರೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳೋಕೆ ಕೂತಿದ್ದೀರಾ, ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಟೈಮ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಎಕ್ಸಾಮು ಬರುತ್ತೆ, ಇವತ್ತಿಲ್ಲ ಅಂದರೆ ನಾಳೆ ಬರೋದು ಗ್ಯಾರಂಟಿ ಇದೆ. ನನ್ನ ಪ್ರಕಾರ ಎಕ್ಸಾಮ್ ನಿಮಗೆ, ಯಾಕಂದರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಇದನ್ನು ಒಂದು ಕೇಳ್ತಾರೆ, ಎಕ್ಸಾಮ್ ಯಾವಾಗ ಆಗ್ಬೋದು ಅಂತೇಳಿ. ನೋಡಿ, ಎಕ್ಸಾಮ್ ನಮಗೆ ಇಲ್ಲಿಂದ ನಿಮಗೆ ಈಗ ಜಡ್ಜ್ಮೆಂಟ್ ಬಂದಿದ್ದು ಯಾವ ತಿಂಗಳು, ಹೋದ ತಿಂಗಳು 23ನೇ ತಾರೀಕು ಬಂತಲ್ವಾ. ಸೊ ಸೆಪ್ಟೆಂಬರ್ ಬಂದಿದ್ದು. ಸೆಪ್ಟೆಂಬರಲ್ಲಿ ಬಂದಿದ್ದ ನಂತರ ಜಡ್ಜ್ಮೆಂಟ್ ಪ್ರಕಾರ 3 to 4 ಮಂತ್ಸ್ ಅಂತ ಹೇಳಿದ್ರು. ಸೆಪ್ಟೆಂಬರ್ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 4 ಮಂತ್ಸ್ ಒಳಗಡೆ ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು. ಬಟ್ 4 ಮಂತ್ಸಲ್ಲಿ ಈಗಾಗಲೇ 1 ಮಂತ್ ಏನಾಗಿದೆ, ಕಳೆದೋಗಿದೆ. ಇನ್ನು 1 ಮಂತ್ ಆಲ್ಮೋಸ್ಟ್ ಈ ಮಂತ್ 23rd ಬಂದರೆ 1 ಮಂತ್ ಮುಗ್ದೋದಂತೆ. ಇನ್ನು ಇರೋ 3 ತಿಂಗಳಲ್ಲಿ KPCL ಅವರು ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿ, KE ಅವರು ಅಫಿಷಿಯಲಾಗಿ ಕನ್ಫರ್ಮ್ ಮಾಡೋ ಒಳಗಡೆ ಇನ್ನೊಂದು 2 to 3 ಮಂತ್ಸ್ ಬೇಕೇ ಬೇಕು. ಸೊ ಜನವರಿಯಲ್ಲಿ ಆಗೋ ಚಾನ್ಸಸ್ಸು 50% ಇದೆ. ಇನ್ನು ಫೆಬ್ರವರಿಯಲ್ಲಿ ಆಗೋ ಚಾನ್ಸಸ್ಸು ಭಾಳ ಇದೆ. ಸೊ ನನ್ನ ಕಡೆಯಿಂದ ನೋಡಿದಾಗ ಮ್ಯಾಕ್ಸಿಮಮ್ ಕೇಸಸ್ಸು
ಲಾಸ್ಟ್ ಇಯರ್ 2024 ಯಾವ ಥರ ನಡೀತು ಅದೇ ಥರನೇ ನಡೀತೆ. ನಿಮಗೆ ಡಿಸೆಂಬರಲ್ಲಿ ಏನಾಯಿತು, ಅನೌನ್ಸ್ಮೆಂಟ್ ಆಯಿತು, ಎಕ್ಸಾಮ್ ಕಂಡಕ್ಟ್ ಆಗ್ತಿದೆ ಅಂತೇಳಿ. ಅದೇ ಥರನೇ ಅವತ್ತು ಅನೌನ್ಸ್ಮೆಂಟ್ ಕೊಟ್ಟಿದ್ದ ದಿನವೇ ನಿಮಗೆ ಡೇಟ್ನೂ ಕೊಟ್ಬಿಟ್ರು. ಯಾವಾಗಂತೇಳಿ ಫೆಬ್ರವರಿ 17ನೇ ತಾರೀಕು ಅಂತೇಳಿ. ಸೇಮ್ ಕೇಸು ಈ ವರ್ಷವೂ ನಡಿಬೋದು. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡು ಪ್ರಿಪೇರ್ ಆಗಿ. ಇನ್ ಕೇಸ್ ಫೆಬ್ರವರಿಯಲ್ಲಿ ನಡೀಲಿಲ್ಲ ಅಂದರೆ ನಿಮಗೆ ಏಪ್ರಿಲ್ ಅಥವಾ ಮೇ ಆ ತಿಂಗಳಲ್ಲಿ ನಡೆಯೋ ಚಾನ್ಸಸ್ ಇರುತ್ತೆ. ಏನಕ್ಕಂದರೆ ಎಕ್ಸಾಮ್ ಇದಿರೋದು ಒಂದೇ ದಿನ, ಕೆ ಎದವ್ರಿಗೂ ಬೇಕಾಗಿದ್ದು ಒಂದೇ ದಿನ. ಇದು ಒಂದು ವಾರ ಎಲ್ಲ ನಡೆಯಲ್ಲ, 5 ದಿನನೋ 6 ದಿನ ನಡೆಯುತ್ತಂದರೆ ನಮ್ಗೆ ಅವಾಗ ಡೌಟ್ ಅನ್ಬೋದಾಯಿತು. ಸೊ ಇದು ನಡೆಯೋದು ಒಂದೇ ದಿನ. ಬೆಳಿಗ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ದಾದರೆ ಮಧ್ಯಾಹ್ನ ಜೂನಿಯರ್ ಇಂಜಿನಿಯರ್ದಾಗುತ್ತೆ, ಬೆಳಿಗ್ಗೆ ಜೂನಿಯರ್ ಇಂಜಿನಿಯರ್ದಾದರೆ ಮಧ್ಯಾಹ್ನ ಅಸಿಸ್ಟೆಂಟ್ ಇಂಜಿನಿಯರ್ದಾಗುತ್ತೆ. ಅದಾಗಿ ನಂತರ ಇದಕ್ಕೆ ನಿಮಗೆ ಸಾವಿರಾರು ಕಾಲೇಜಸ್ ಎಲ್ಲ ಬೇಕಾಗಿಲ್ಲ. ಇಲ್ಲಿ ಆಸ್ಪಿರೆಂಟ್ಸ್ ಭಾಳ ಕಡಿಮೆ ಇರೋ ಕಾರಣದಿಂದ ಒಂದಿಷ್ಟು ಕಮ್ಮಿ ಸಂಖ್ಯೆಗಳಲ್ಲಿ ಬೆರಳೆ ಎಣಿಕೆಯಷ್ಟು ಸಂಖ್ಯೆಗಳಲ್ಲಿ ಕಾಲೇಜಸ್ ಇದ್ದರೆ ಸಾಕು. ಸೊ ಹಾಗಾಗಿ ಅವರು ಕಾಲೇಜಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಸ್ಟೂಡೆಂಟ್ಸ್ನ ಒಂದು ದಿನ ಕಂಡಕ್ಟ್ ಮಾಡ್ಕೊಡೋದಕ್ಕೆ ಅವ್ರಿಗೆ ಟೈಮ್ ಭಾಳ ಬೇಕಾಗಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಫೆಬ್ರವರಿಯಲ್ಲಿ ಆಗಲಿಲ್ಲ ಅಂದರೆ ಏಪ್ರಿಲ್ ಮೇ ಇವೆರಡು ತಿಂಗಳಲ್ಲಿ ಆಗೋ ಚಾನ್ಸಸ್ಸು 99% ಇದೆ. ಇನ್ ಕೇಸ್ ಅಲ್ಲೂ ಆಗಲಿಲ್ಲ ಅಂದರೆ ಇನ್ನು ಆಗಸ್ಟ್ ಆಗಿದ್ದ ನಂತರ ನೀವು ಅಂದ್ಕೊಳ್ಬೇಕು. ಸೊ ನೋಡೋಣ, KPCL ಅವರು KE ಅವರಿಬ್ಬರು ಡಿಸ್ಕಷನ್ ಮಾಡಿಬಿಟ್ಟು ನಿಮಗೆ ಒಂದು ಕೊನೆಯದಾಗಿ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಎಕ್ಸಾಮ್ ಸಂಬಂಧಪಟ್ಟಂತೆ. ಸೊ ನಿಮಗೆ ಏನಿರಬೇಕಂದ್ರೆ ಒಂದು ಅವೇರ್ನೆಸ್ ಇರಲಿ, ಎಕ್ಸಾಮ್ ನಡೆಯುತ್ತೆ, ಪ್ರಿಪೇರ್ ಆಗಬೇಕು, ಟೈಮ್ನ ವೇಸ್ಟ್ ಮಾಡಬಾರ್ದು, ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅನ್ನೋದು ಒಂದು ಅವೇರ್ನೆಸ್ ಇರಲಿ. ಹಾಗಾಗಿ ನಿಮಗೆ ಒಂದು ಕೋರ್ಟಲ್ಲಿ ನಡೆದಿರುವಂಥ ಏನು ಕೇಸ್ ಇದೆಯಲ್ಲ ಅದ್ರ ಬಗ್ಗೆ ನಾನು ಹೇಳೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡಿದೆ. ಅದಾಗಿ ನಂತರ ಇನ್ನೊಂದು ಹೇಳಬೇಕು, ಈಗಾಗಲೇ ನಾನು ಒಂದು ಚಾನಲ್ನು ಕ್ರಿಯೇಟ್ ಮಾಡಿದ್ದೀನಿ, KPCL ಅಪ್ಡೇಟ್ಸ್ಗೆ ಸಂಬಂಧಪಟ್ಟಂಥ ಚಾನಲು. ನಿಮ್ಗೆ ಏನಾದರೂ ಅಪ್ಡೇಟ್ ಬಗ್ಗೆ ಬೇಕು ಅಂತಂದರೆ ಆ ಚಾನಲ್ಗೆ ಜಾಯ್ನ್ ಆಗಿ. ಆ ಚಾನಲಿನ ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಆ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ KPCLನ ಅಪ್ಡೇಟ್ಸು, ಅದಾಗಿ ನಂತರ ಸಬ್ಜೆಕ್ಟ್ ರಿಲೇಟೆಡ್ ಕಂಟೆಂಟು ನಿಮಗೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಾಗಿ ನಂತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಬಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಯಾರಾದರೂ ಯೂಟ್ಯೂಬಲ್ಲಿ ನೋಡೋಕ್ಕಾಗಲಿಲ್ಲ ಅಂದರೆ ಚಾನಲ್ ಇಲ್ಲಿರೋ ಕಾರಣದ ಈಸಿಯಾಗಿ ನೀವು ಚಾನಲಿಂದ ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ಬೋದು. ಸೊ ಇಷ್ಟೇನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಅದಾಗಿ ನಂತರ ಇನ್ನೊಂದು ಪ್ರಶ್ನೆ, ಸ್ಟೂಡೆಂಟ್ಸ್ ಭಾಳ ಜನ ರಿಸೋರ್ಸ್ ಬಗ್ಗೆ ಕೇಳ್ತಿದ್ದಾರೆ. ನೋಡಿ, ರಿಸೋರ್ಸು ನಂಬರ್ ಆಫ್ ರಿಸೋರ್ಸಸ್ ಇದ್ದಾವೆ. ಆನ್ಲೈನಲ್ಲೂ ಕಂಟೆಂಟ್ ಸಿಗುತ್ತೆ, ಆಫ್ಲೈನಲ್ಲೂ ಕಂಟೆಂಟ್ ಸಿಗುತ್ತೆ. ನಿಮಗೆ ಬುಕ್ಸ್ ತೊಗೊಳ್ಬೇಕು ಅಂತಂದರೆ ಸೆಕೆಂಡ್ಸಲ್ಲಿ ನೀವು ಓದಿರುವಂಥ ಬುಕ್ಸ್ನ ತೊಗೊಳ್ಳಿ, ಪ್ರಿಪೇರ್ ಆಗಿ. ಇಲ್ಲ ಆನ್ಲೈನ್ ಕಂಟೆಂಟ್ ಬೇಕು ಅಂದರೆ ವೆಬ್ಸೈಟ್ಸ್ ಮುಖಾಂತರ ನೀವು ಕಂಟೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಲ್ಲಿಂದ ನೋಡ್ಕೊಳ್ಬೋದು. ನನಗೆ ರೀಸೆಂಟಾಗಿ ಒಬ್ಬ ಸ್ಟೂಡೆಂಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರು, ಸರ್ ನನಗೆ ಇಂಡಿವಿಜುವಲ್ ಬುಕ್ಸ್ ಬೇಕು, ಯಾವ ಥರದ ಡೌನ್ಲೋಡ್ ಮಾಡ್ಕೊಳ್ಬೇಕಂತೇಳಿ. ನೋಡಿ, ಆನ್ಲೈನಲ್ಲಿ ವೆಬ್ಸೈಟ್ಸಲ್ಲಿ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ನಿಮಗೆ ನಮ್ಮ ಸ್ಟೇಟಿನ ಕಂಟೆಂಟ್ ಸಿಗೋ ಚಾನ್ಸಸ್ ಭಾಳ ಕಮ್ಮಿ ಇರುತ್ತೆ. ಬೇರೆ ಸ್ಟೇಟಿನ ಕಂಟೆಂಟ್ ಸಿಗುತ್ತೆ, ಅಂದರೆ ಬೇರೆ ಸ್ಟೇಟಿನ ಆಥರ್ಸ್ ಬರೆದಿರುವಂಥ ಟೆಕ್ಸ್ಟ್ ಬುಕ್ ಸಿಗ್ಬೋದು, ಅಥವಾ ಇಂಟರ್ನ್ಯಾಷನಲ್ ಆಥರ್ಸ್ ಅಂದರೆ ಫಾರಿನ್ ಆಥರ್ಸಿನ ಟೆಕ್ಸ್ಟ್ ಬುಕ್ ಸಿಗ್ತವೆ. ಅದು ಬಿಟ್ಟರೆ ಇನ್ನು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಸ್ ಅವರು ತಮ್ಮ ನೋಟ್ಸ್ನ ಅಪ್ಲೋಡ್ ಮಾಡಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಅವ್ರ ಕ್ಲಾಸಲ್ಲಿ ಬರೆದಿರುವಂಥ ಸ್ಟೂಡೆಂಟ್ಸಿನ ನೋಟ್ಸ್ನ ಅಪ್ಲೋಡ್ ಮಾಡಿರೋದು, ಆ ನೋಟ್ಸ್ ನಿಮಗೆ ಸಿಗುತ್ತೆ. ಸೊ ಆ ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಅದನ್ನು ಪ್ರಿಂಟೌಟ್ ತೆಗೆದು ಓದ್ಕೊಳ್ಬೇಕಾಗುತ್ತೆ. ಆನ್ಲೈನಲ್ಲಿ ನೀವು ಮೊಬೈಲಲ್ಲಿ ನೋಡ್ತೀರಾ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಬೆಟರ್ ಯಾವುದಾದ್ರೂ ಒಂದು ಹಾರ್ಡ್ ಕಾಪಿನೇ ಇಟ್ಕೊಳ್ಳಿ. ನಾನು ಹೇಳೋದೇನೆಂದರೆ, ಒಂದು ರಿಸೋರ್ಸಸ್, ಒಂದು ಒಳ್ಳೆ ಪ್ರಾಪರ್ ಆಗಿರೋ ಟೆಕ್ಸ್ಟ್ ಬುಕ್ಕು, ಅದಾಗಿ ನಂತರ ಇನ್ನೊಂದು ಎಕ್ಸ್ಪ್ಲನೇಷನ್ಸ್ ಮುಖಾಂತರ ಇರೋ ಒಂದು ಕಂಟೆಂಟ್, ಇವೆರಡು ಇರಬೇಕು. ಯಾಕಂದರೆ ನಿಮಗೆ ಬುಕ್ಕಲ್ಲಿ ಓದ್ತೀರಾ, ಅರ್ಥ ಆಗಲಿಲ್ಲ ಅಂದರೆ ಆ ಕಂಟೆಂಟ್ನ ನೋಡಿ ಅರ್ಥ ಮಾಡ್ಕೊಳ್ಳೋಂಥದ್ದು ನಿಮಗಿರಬೇಕು. ಹಾಗಾಗಿ ಒಂದು ಒಳ್ಳೆಯ ಬುಕ್ನ, ಅದಾಗಿ ನಂತರ ಒಂದು ಒಳ್ಳೆಯ ಕಂಟೆಂಟ್ನ ಅಂದರೆ ಕೇಳಿಸ್ಕೊಳ್ಳುವಂಥ ಕಂಟೆಂಟ್ನ ಕೈಯಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ಈ ಎಕ್ಸಾಮು ಸ್ವಲ್ಪ ಸುಲಭ ಆಗುತ್ತೆ ಪ್ರಿಪೇರ್ ಆಗೋದಕ್ಕೆ. ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಏನಿದ್ದಾರೆ 10 ವರ್ಷ 12 ವರ್ಷ ಈಗಾಗಲೇ ಆಗೋಗಿದೆ, ಅವ್ರದ್ದು ಏಜ್ ಆಗಿದೆ, ಟೈಮ್ನೂ ಮುಗಿದಿದೆ, ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ಈ ಒಂದು ಸಬ್ಜೆಕ್ಟ್ಸ್ ಮೇಲೆ ಟೈಮ್ ಕೊಡೋಕ್ಕಾಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಒಬ್ಬರು ಹೇಳೋದನ್ನು ಕೇಳಿಸ್ಕೊಳ್ಬೇಕು, ಅದನ್ನು ಒಂದೇ ಒಂದು ಸಲ ಗೋತ್ರು ಆದರೆ ಸಾಕು. ಅಥವಾ ಅಟ್ಲೀಸ್ಟ್ ಹೇಳೋದನ್ನು ಕೇಳಿಸ್ಕೊಂಡಾದರೂ ಅರ್ಥ ಮಾಡಿಕೊಂಡು ತಮ್ಮ ಪ್ರಿಪರೇಷನ್ನ ಕಂಟಿನ್ಯೂ ಮಾಡೋ ರೀತಿಯಲ್ಲಿ ಇರಬೇಕು. ಹಾಗಾಗಿ ಒಂದು ಟೆಕ್ಸ್ಟ್ ಬುಕ್ಕು, ಒಂದು ಪ್ರಾಪರ್ ಲಿಸನಿಂಗ್ ಕಂಟೆಂಟ್ ಇರಲಿ. ಎರಡು ಕಂಟೆಂಟ್ ಮುಖಾಂತರ ನೀವು ಎಕ್ಸಾಮಲ್ಲಿ ನನ್ನ ಪ್ರಕಾರ ಸಕ್ಸಸ್ ಆಗೋ ಚಾನ್ಸಸ್ಸು ಭಾಳ ಇರುತ್ತೆ. ಬರೀ ಬುಕ್ನ ಓದ್ತಾ ಹೋದರೆ ನಿಮಗೆ ಕೆಲವು ಕಾನ್ಸೆಪ್ಟ್ಸ್ ಅರ್ಥ ಆಗದೇ ಇರ್ಬೋದು. ಆಗ ಆ ಕಾನ್ಸೆಪ್ಟ್ಸ್ನ ಆ ಒಂದು ಲಿಸನಿಂಗ್ ಕಂಟೆಂಟಿಂದ ಕೇಳಿಬಿಟ್ಟು ನೀವು ಆ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡು ಏನು ಮಾಡ್ಬೋದು, ಕ್ವಶನ್ಸ್ನಾಗಲಿ ಏನಾದ್ರನ್ನಾಗಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಏನಾದರೂ ನಿಮಗೆ ಆನ್ಲೈನ್ ಕಂಟೆಂಟ್ ಬೇಕು ಅಂತಂದರೆ ವೆಬ್ಸೈಟ್ಸ್ ಮುಖಾಂತರ ಹೋಗಿ ಅಲ್ಲಿಂದ ಆ ಕಂಟೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನಾನು ನೋಡಿಕೊಂಡು ರಿಪ್ಲೈ ಮಾಡ್ತೀನಿ. ಏನಾದರೂ ಎಕ್ಸ್ಟ್ರಾ ವೀಡಿಯೋಸ್ ಮಾಡಬೇಕು ಅನ್ನೋದಿತ್ತಂದರೆ ಹೇಳಿ, ನಾನು ಅಪ್ಲೋಡ್ ಮಾಡ್ತೀನಿ. ಅದಾಗಿ ನಂತರ ನಿಮ್ಗೆ ಗೊತ್ತಿರಲೇಬೇಕು, KPCLಗೆ ಸಂಬಂಧಪಟ್ಟಂತೆ ನಾವು ಕೋರ್ಸ್ನ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಕೋರ್ಸಿಗೆ ಸಂಬಂಧಪಟ್ಟಂತೆ ನಾವು ಹಲವಾರು ವೀಡಿಯೋಸ್ನ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನೀವು
ಆ ವೀಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆದಮೇಲೆ ನೀವು ಆ ಕೋರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ನೀವು ನಮಗೆ ಅಪ್ರೋಚ್ ಆಗ್ಬೋದು. ಸೊ ಇನ್ಮೇಲೆ ಇವತ್ತು ಅಥವಾ ನಾಳೆಯಿಂದ ನಾನು ಏನು ಮಾಡ್ತೀನಿ, ಸಬ್ಜೆಕ್ಟ್ ಮೇಲೇನು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ನು ಅಪ್ಲೋಡ್ ಮಾಡ್ಕೊಳ್ತಾ ಬರ್ತೀನಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಟಾಪಿಕ್ಸ್ನ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.